ಮೈಸೂರಿನ ಸಂಸದರ ಕಚೇರಿ ಆವರಣದಲ್ಲಿ ಅರಳಿಕಟ್ಟೆಯಲ್ಲಿ ಕುಳಿತು ಟಿ. ನರಸೀಪುರ ಪಿಆರ್ಎಂವಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ 3ನೇ ವರ್ಷದ ಪದವಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಡೀನ್ ನಿರ್ದೇಶಕ ಡಾಕ್ಟರ್ ಎಸ್. ಶ್ರೀಕಾಂತ್ ಮಾತನಾಡಿ, ಆದಿವಾಸಿ ಸಮುದಾಯಗಳ ಸ್ಥಿತಿ, ಸರ್ಕಾರ ಮಾಡಬೇಕಾಗಿರುವ ಕಾರ್ಯಗಳು, ಡೀಡ್ ಸಂಸ್ಥೆ ಕಳೆದ 46 ವರ್ಷಗಳಿಂದ ಆದಿವಾಸಿಗಳ ಏಳ್ಗೆಗೆ ಮಾಡಿರುವ ಕಾರ್ಯದ ವಿವರ ನೀಡಿ, ಸಮಾಜಶಾಸ್ತ್ರ ಹಾಗೂ ಸಮಾಜ ಕಾರ್ಯ ವಿದ್ಯಾರ್ಥಿಗಳು ಕಡೆಗಣಿಸಲ್ಪಟ್ಟ ಸಮುದಾಯಗಳ ಬಲವರ್ಧನೆಗೆ ನೆರವಾಗಲು ವಿದ್ಯಾರ್ಥಿ ದೆಸೆಯಲ್ಲಿಯೇ ಸಾಕಷ್ಟು ತಯಾರಿ ನಡೆಸಿ ಕೌಶಲ್ಯ ಹೊಂದಬೇಕು ಎಂದರು. ಪದವಿ ಓದುವ ವಿದ್ಯಾರ್ಥಿಗಳು ಆದಿವಾಸಿ ಸಮುದಾಯಗಳನ್ನು ಕುರಿತು ಅಧ್ಯಯನ ನಡೆಸಿ ಅವರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರಕ್ಕೆ ಪತ್ರ ಬರೆಯಬೇಕು ಎಂದು ಕರೆ ನೀಡಿದರು. 25 ವಿದ್ಯಾರ್ಥಿಗಳು ಅಧ್ಯಯನ ನಡೆಸಲು ಆಗಮಿಸಿದ್ದರು. ಪ್ರಾಧ್ಯಾಪಕರಾದ ಡಾಕ್ಟರ್ ರವಿ ಬಿ, ದೈಹಿಕ ಶಿಕ್ಷಣ ಮಾರ್ಗದರ್ಶಿಗಳಾದ ಎಸ್. ಪ್ರತಾಪ್, ತಂಡದ ಉಸ್ತುವಾರಿ ವಹಿಸಿದ್ದರು. ಶಿಲ್ಪಾ, ರಕ್ಷಿತಾ, ಅನುಶ್ರೀ, ವಿನೋದ್, ಚಂದ್ರು, ಮನು, ಅಭಿರಾಜ್, ವಿದ್ಯಾರ್ಥಿ ಮುಖಂಡರು ಸೇರಿದಂತೆ 25 ವಿದ್ಯಾರ್ಥಿಗಳು ಅಧ್ಯಯನ ಸಂವಾದದಲ್ಲಿ ಪಾಲ್ಗೊಂಡಿದ್ದರು. ಕಾಡಿನಿಂದ ಹೊರಹಾಕಿದ ಆದಿವಾಸಿಗಳಿಗೆ ಪುನರ್ವಸತಿ ನೀಡಲು ಹೈಕೋರ್ಟ್ ಆದೇಶಿಸಿದ್ದಾದರೂ ಕ್ರಮವನ್ನು ಕೈಗೊಳ್ಳದಿರುವುದು ಅನ್ಯಾಯ ಎಂದು ವಿದ್ಯಾರ್ಥಿಗಳು ನಿರ್ಣಯಿಸಿ, ಸರ್ಕಾರ ಹೈಕೋರ್ಟ್ ಆದೇಶ ಪಾಲಿಸಿ ಆದಿವಾಸಿಗಳಿಗೆ ಪುನರ್ವಸತಿ ನೀಡಬೇಕು ಎಂದು ಆಗ್ರಹಿಸಿದರು. ಆದಿವಾಸಿಗಳ ಸಂವಿಧಾನಬದ್ಧ ಹಕ್ಕುಗಳನ್ನು ಕಡೆಗಣಿಸುವುದು, ಸರ್ಕಾರಿ ಯೋಜನೆಯಿಂದ ಬಾಧೆಗೊಳಗಾಗಿ ಕಾಡಿನ ಹಕ್ಕು ಕಳೆದುಕೊಂಡು ಕೂಲಿ ಆಳುಗಳಾಗಲು ಬಿಟ್ಟಿರುವುದು ಸರ್ಕಾರದ ಕರ್ತವ್ಯ ಲೋಪ ಎಂದು ವಿಷಾದಿಸಿದರು. ನ್ಯಾಯ ನೀಡಲು ಒತ್ತಾಯಿಸಿ ಸರ್ಕಾರಕ್ಕೆ ಪತ್ರ ಬರೆಯುವ ನಿರ್ಧಾರ ಕೈಗೊಂಡರು. ವರದಿ ಶ್ರೀಕಾಂತ್.